ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋನ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ ಈಗ. ಸೊ ಗೈಸ್, ಈ ಪ್ರೋಮೋದಲ್ಲಿ ಹನುಮಂತು ಹಾಗೂ ನಮ್ಮ ಮೋಕ್ಷಿತಾ ಅವರು ಇಬ್ರು ಕೂಡ ಒಂದು ಗೇಮ್ ನ ಆಡಿಸ್ತಾ ಇದಾರೆ, ನಮ್ಮ ಕಿಚ್ಚ ಸುದೀಪ್ ಸರ್. ಸೊ ಈ ಗೇಮ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಮೋಕ್ಷಿತಾ ಅವರು ಇಮೇಜ್ ಕೊಟ್ಟಿರ್ತಾರೆ, ಮೋಕ್ಷಿತಾ ಅವರು ಕಣ್ಣಿನ ಪಟ್ಟಿ ಕಟ್ಟಿರ್ತಾರೆ. ಅವರು ಅದನ್ನ ಸೌಂಡ್ ಮುಖಾಂತರ ಯಾವ ಪ್ರಾಣಿ ಇರುವ ಯಾವ ಆಯುಧ ಏನೋ ವೆಹಿಕಲ್ಸ್ ಸೊ ಅದನ್ನ ಅವರು ರೆಕಗ್ನೈಸೇಷನ್ ಮಾಡಬೇಕು, ಬರೀ ವಾಯ್ಸ್ ಮುಖಾಂತರ ಮಾತ್ರ ಹೇಳ್ತಾರೆ. ಸೊ ಇದು ಮಜಾ ಇದೆ ಗುರು. ಆಕ್ಚುಲಿ ನಮ್ಮ ಮೋಕ್ಷಿತಾ ಅವ್ರ ಪಾಪ ಅಷ್ಟೇ, ಅವ್ರು ನಮ್ಮ ಹನುಮಂತನ ಸೌಂಡ್ ಮಾಡಕ್ ಬರ್ತಲ್ಲ, ಡು ಅಂತಾರೆ. ಆಕ್ಚುಲಿ ಇಲ್ಲಿ ಕೊಟ್ಟಿದ್ದು ಇಮೇಜ್ ಏನಂತಂದ್ರೆ ಲೈಕ್ ಹೆಲಿಕಾಪ್ಟರ್. ಸೊ ಅದಕ್ಕೆ ಸೌಂಡ್ ಮಾಡ್ತಾರೆ, ಡುಗು 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 ಬುಲೆಟ್ ಸೌಂಡ್ ಎಲ್ಲ ಮಾಡ್ತಾರೆ ಅವರು. ಅವ್ರಿಗೆ ರೆಕಗ್ನೈಸ್ ಮಾಡಕ್ ಆಗ್ತಾ ನಾನು ಅವ್ರು ಸೌಂಡ್ ಮಾಡಿದ್ರು ಟ್ರೈನ್ ತರ ಯಾಕೆ ಸೌಂಡ್ ಮಾಡ್ತಾರೆ ಇವರು, ಟ್ರೈನ್ ಬಿಟ್ಟು ಮುಂದೆ ಬರ್ತಾ ಇಲ್ಲ ಅವ್ರು. ಆಕ್ಚುಲಿ ಅವ್ರಿಗೆ ಗೊತ್ತಾಗ್ತಲ್ಲ ಹೆಲಿಕಾಪ್ಟರ್ ಹೆಂಗ್ ಸೌಂಡ್ ಮಾಡುತ್ತೆ ಅಂತ. ಬಟ್ ಸ್ಟಿಲ್ ಚೆನ್ನಾಗಿತ್ತು ಇವರು, ಕ್ಯೂಟ್ ಆಗಿದೆ. ಬಟ್ ಇದೇ ಲೈಕ್ ಲಾಸ್ಟ್ ವೀಕ್ ಅಲ್ಲೂ ಕೂಡ ಒಂದು ಗೇಮ್ ಆಡ್ಸಿದ್ರು, ಸಾಂಗ್ ಇತ್ತು. ಸಾಂಗ್ ಅದು ಅದೇ ಸಾಂಗ್ಗೆ ಲೈಕ್ ಫುಲ್ ಜೋರಾಗಿ ಕೊಟ್ಬಿಟ್ಟು ಸೌಂಡ್ ನ ಯಾವ ಸಾಂಗ್ ಅಂತ ಇವರು ಒಂದು ಗಾದೆ ಹೇಳ್ತಿದ್ರು, ಇಲ್ಲ ಗಾದೆ ಅಂತೀನಿ, ಲೈಕ್ ಡೈಲಾಗು ಇಲ್ಲ ಅಂತಂದ್ರೆ ಒಂದು ಸಾಂಗ್ ಇರ್ಬೋದು ಹೇಳ್ತಿದ್ರು, ಅದನ್ನ ರೆಕಗ್ನೈಸ್ ಮಾಡಬೇಕಿತ್ತು. ಎಸ್, ಒಟ್ನಲ್ಲಿ ಚೆನ್ನಾಗಿದೆ ಗುರು ಆ್ಯಕ್ಚುಲಿ ಇದು. ಸೊ ಒಂದು ಸ್ವಲ್ಪ ಹೇಳ್ಬೇಕು ಅಂತಂದರೆ ಈ ಗೇಮು ಲೈಕ್ ಎಲ್ಲ ಮಜಾ ಟಾಕೀಸ್ ಎಂಟರ್ಟೈನ್ಮೆಂಟ್ ಇಂದ ನೋಡ್ತಾ ಇರೋದು. ಮಜಾ ಟಾಕೀಸಲ್ಲೂ ಇದೆಲ್ಲ ತುಂಬ ಗೇಮ್ಸ್ಗಳು ಆಡಿಸ್ತಿದ್ರು ಸುಜನ್ ಲೋಕೇಶ್ ಅವರು. ಬಟ್ ಇದು ಚೆನ್ನಾಗಿದೆ. ಬಟ್ ಇನ್ನೊಂದು ಸ್ವಲ್ಪ ಸಂಡೇಲಿ ಆ್ಯಕ್ಚುಲಿ ಏನು ಗೊತ್ತಾ, ಬರೀ ಸ್ಯಾಟರ್ಡೇಲೇ ಒಂದೇ ದಿನಕ್ಕೆ ಕಂಪ್ಲೀಟಾಗಿ ಎಲ್ಲ ಡಿಸ್ಕಷನ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನನ್ನ ಪ್ರಕಾರ ಸಂಡೇನೂ ಕೂಡ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಬೇಕಾಗುತ್ತೆ. ಒಂದು ಅರ್ಧ ಆಫ್ ಸೆಷನ್ ಏನಿರುತ್ತೆ, ನಿನ್ನೆದು ಏನು ತಪ್ಪಿತ್ತು, ಯಾರು ಕರೆಕ್ಟಾಗಿ ಇರ್ತಾರೆ, ಯಾರು ಕರೆಕ್ಟಾಗಿ ಇರಬೇಕು ಅಂತ ಹೇಳಿ ಇನ್ನು ಅರ್ಧ ಸೆಷನಲ್ಲಿ ಈ ಕಾಮಿಡಿ ಇರಬೇಕು. ಆ ಥರ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೇನೋ ಅಂತ ಅನಿಸುತ್ತೆ. ಯಾಕಂದರೆ ಕಂಪ್ಲೀಟಾಗಿ ಒಂದು ಟೈಮಲ್ಲಿ ಏನಾಗುತ್ತೆ, ಯಾರ್ದಾದ್ರೂ ತಪ್ಪು ಇಬ್ಬರದು ತಪ್ಪಿದ್ರೆ ಶನಿವಾರಕ್ಕೆ ಸಾಕಾಗುತ್ತೆ ಎಪಿಸೋಡು. ಬಟ್ ಹೋಲ್ ವೀಕಲ್ಲಿ ಎಲ್ಲಾರ್ದು ತಪ್ಪಿದ್ದಾಗ ಶನಿವಾರ ಮತ್ತು ಭಾನುವಾರ 2 ದಿನ ಕಂಟಿನ್ಯೂ ಮಾಡಬೇಕೇನೋ ಅಂತ ಅನ್ಸುತ್ತೆ ನಮ್ಮ ಪ್ರಕಾರ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಂಡ್ ಗೈಸ್, ಈ ವಾರ ಯಾರು ಮನೆಯಿಂದ ಆಚೆ ಕಡೆ ಹೋಗಬೇಕು ಅಂತ ನಿಮ್ಮ ಪ್ರಕಾರ ಅನಿಸಿದೆಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಪ್ರಕಾರ ಲೈಕ್ ಯಾರು ಹೋಗ್ಬೋದು ಅಂತಂದರೆ ಐಶ್ವರ್ಯ ಅವ್ರು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಲೈಕ್ ಮೊದಲೇ ಪ್ರೋಮೋದಲ್ಲಿ ಶೋಭಾ ಶೆಟ್ಟಿ ಅವ್ರು ಹೋಗ್ತಾರ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಡೌಟ್ ಇದೆ, ಅವರು ಗೊತ್ತಿಲ್ಲ ಗುರು. ಅವ್ರು ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಅವ್ರಿಗೆ ಮೇ ಬಿ ಒಂದು ಆ್ಯಂಗಲಿಂದ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೇಜಾರಾಗಿದೆ ಅದು ಇದು ಅಂತ ಹೇಳ್ಬೋದು. ಎರಡನೇ ಆ್ಯಂಗಲಿಂದ ಯೋಚನೆ ಮಾಡ್ತಾ ಇತ್ತು ಅಂತಂದರೆ ಅಟೆನ್ಷನ್ಗೋಸ್ಕರ ಹತ್ರ ಮಾಡ್ತಾ ಇದ್ದಾರೆ ಏನೋ ಅಂತ ಅನಿಸ್ತಾ ಇದೆ. ಅಲ್ಲಿ ಆ್ಯಕ್ಚುಲಿ ಸುದೀಪ್ ಸರ್ ಹತ್ರನೇ ಹೋಗ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಅಂತಲ್ಲ, ಹೋಗ್ತೀನಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಬೇಕು, ಬಾಕ್ಲು ತೆಗೀರಿ ಅಂತ ಹೇಳ್ತಾರೆ. ನನಗೆ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗ್ತಿಲ್ವೇನೋ, ನಾನು ಇಲ್ಲಿ ಇರೋಕ್ಕಾಗ್ತಾ ಇಲ್ವೇನೋ, ಅವ್ರು ಡೌಟಲ್ಲಿ ಮಾತಾಡ್ತಾ ಇದ್ದಾರೆ. ಡೌಟಲ್ಲಿ ಬೇಡ ಗುರು, ನಿಮ್ಗೆ ಏನಿರುತ್ತೆ ಕ್ಲಾರಿಟಿಯಾಗಿ ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ರಜತ್ ಅವ್ರು ಹೆಂಗೆ ಕ್ಲಾರಿಟಿಲಿ ಹೇಳ್ತಾರೋ, ನೀವು ಯಾರಿಗೂ ಬೇರೆಯವ್ರಿಗೆ ಹೆಂಗೂ ಕಪ್ ಕೊಡೋಲ್ಲ, ನನಗೋಸ್ಕರ ನಾನು ಆಡಕ್ಕೆ ಬಂದಿದ್ದೀನಿ ಅಂತ ಅಂತಾರೋ, ಅದೇ ರೀತಿ ಇವರು ಕೂಡ ಅದೇ ರೀತಿ ಹೇಳಬೇಕು. ಇಲ್ಲೇನಾಗ್ತದೆ, ಸುಮ್ಮನೆ ಕುತ್ಕೊಂಡು ಅಲ್ಲಿ ಬಂದು ಅಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾನು ಹೋಗ್ಬಿಡ್ತೀನಿ ಅನ್ನೋದಕ್ಕೂ ನಾನು ಹೋಗ್ತೀನಿ ಅನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಿಮಗೆ ಪ್ರೋಮೋದಲ್ಲಿ ಅದೇ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿರೋದು. ನಾನು ಹೋಗ್ಬಿಡ್ತೀನಿ ಅಂತಂದರೆ ಯಾರು ಕಳಿಸ್ಕೊಡಲ್ಲ ಅಂತ ಗೊತ್ತವ್ರಿಗೆ ಫಸ್ಟ್ ಆಫ್ ಆಲು. ಸೊ ಮೇ ಬಿ ಒಂದು ಸ್ವಲ್ಪ ಅಟೆನ್ಷನ್ಗೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ಬಟ್ ಮುಂದಿನ ಬರುವಂಥ ದಿನಗಳಲ್ಲಿ ಇದೆಲ್ಲ ಬಿಟ್ಬಿಟ್ಟು ನಾರ್ಮಲಾಗಿ ನಾವು ಹಳೆ ಶೋಭಾ ಏನು ನೋಡಿದ್ವಿ ಗೊತ್ತಾ, ಶೋಭಾ ಅವರು 2 ದಿನ ಇದ್ರು, ಅದಾದಮೇಲೆ ತೆಲುಗು ಬಿಗ್ ಬಾಸಲ್ಲಿ ಯಾವ ರೀತಿ ಇದ್ರು ಗೊತ್ತಾ, ಆ ರೀತಿ ಆಡಬೇಕು ಅಂತ ನಮ್ಗನ್ಸುತ್ತೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಪ್ರಕಾರ ಯಾರು ಹೋಗಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿಗೋಣ ಮುಂದಿನ ನೋಡೋದಲ್ಲಿ, ಅಲ್ಲಿ ತನಕ ಬಾಯ್.